ಯಾರು ಹೇಳಿರೋದು? ಹಾ, ಕರಿತಾರೆ ಅಂತ ಯಾರು ಹೇಳಿರೋದು? ಖರ್ಗೆ ಅವರು. ಖರ್ಗೆ ಅವರು ಹೇಳಿದ್ರೆ ಕರಿತಾರೆ ಅಂತ ಹೇಳೋದು ಕರಿತಾರೆ. ಕರೆದಾಗ ಹೋಗ್ತಾರೆ. ಹೈಕಮಾಂಡ್ ಕರೆದ್ರೆ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ, ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ಅವರು ಯಾವ ಉದ್ದೇಶದಿಂದ ಕರೆಸಿದ್ದಾರೆ ಅಂತಕ್ಕಂಥದ್ದನ್ನ ಮಂದಟ್ ಮಾಡ್ತಾರೆ. ಅಲ್ಲಿ ಏನೆಲ್ಲ ನಡೆಯುತ್ತೆ, ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾರೆ, ನಿರ್ಧಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದ್ರು, ಶಿವಕುಮಾರ್ ಕೂಡ ಬದ್ರಿರ್ತಾರೆ. ನಿಮ್ಮ ನಡೆ ಏನ್ ಸರ್? ನಮ್ಮ ನಡೆ ಹೈಕಮಾಂಡ್ ನಡೆನ ನಮ್ ನಡೆ. ಅಲ್ಲ ಸರ್, ಬಿಡ್ಬೇಕು ಅನ್ನೋದೇನಾದ್ರು ಬಂದ್ರೆ ಬಿಡ್ಬೇಕಾ ಬೇಡವಾ? ಬಿಡೋದು ಕಟ್ಕೊಳ್ಳೋದು ಅದೆಲ್ಲ ಅಲ್ಲಿ ತೀರ್ಮಾನ ಆಗೋದು. ಈಗ ಸುಮ್ನೆ ಲೆಟ್ ಅಸ್ ನಾಟ್ ಅಸ್ಯೂಮ್ ಥಿಂಗ್ಸ್. ಹಂಗಾಗ್ಬಿಟ್ರೇನು ನೀವೇನ್ ಮಾಡ್ತೀರಿ? ಅವೆಲ್ಲ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತು ತಪ್ಪಬಾರದು, ಆ ರೀತಿ ಎಲ್ಲ ಮಾತನಾಡ್ತಾ ಇದಾರೆ ಸರ್. ಆಯ್ತಪ್ಪ, ಕೊಟ್ಟಿದ್ರೆ ತಗೊಂಡಿದ್ರೆ ಅದೆಲ್ಲ ಅಲ್ಲಿ ತೀರ್ಮಾನ ಆಗ್ತದಲ್ಲ. ಈಗ ಎಲ್ಲಿ ಡೆಲ್ಲಿ ಅವರು ಕರೆದ್ರೆ ಅಲ್ಲಿ ಅವ್ರು ಯಾರು ಕೊಟ್ಟಿದ್ರು ಮಾತು, ಯಾರೇನ್ ಮಾತು ಕೊಟ್ಟಿದ್ರು, ಯಾರೇನ್ ನಡ್ಕೊಂಡಿದ್ದಾರೆ ಮಾತಂತೆ, ಯಾರು ನಡೆದಿಲ್ಲ, ಇವೆಲ್ಲ ಚರ್ಚೆ ಅಲ್ಲಿ ಆಗ್ತದೆ, ಅಲ್ಲಿ ತೀರ್ಮಾನ ಆಗ್ತದೆ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ. ಸ್ವಾಮೀಜಿಗಳು ಮಾತಾಡಕತ್ತಾರೆ, ಸ್ವಾಮೀಜಿಗಳು ಕೂಡ ರಿಯಾಕ್ಷನ್ ನೀಡ್ತಾ ಇದ್ದಾರೆ ಸರ್. ನೋಡಿ, ನಾನು ಅನ್ಕೊಂಡು ಸ್ವಾಮೀಜಿಗಳನ್ನ ಸಮಾಜ ಸುಧಾರಣೆ, ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿರ್ಬೇಕು. ರಾಜಕಾರಣದ ವಿಷಯದಲ್ಲಿ ಯಾರು ಕೂಡ ಯಾರೇ ಸ್ವಾಮೀಜಿಗಳಾಗ್ಲಿ, ರಾಜಕಾರಣ ಎಲ್ಲಾ ಪಕ್ಷದಲ್ಲೂ ಇರ್ತಾರೆ, ಅವ್ರಿಗೆ ಬೇಕಿರೋರು ಬೇಡವಾದವರು. ಆದ್ರೆ ರಾಜಕಾರಣದ ವಿಷಯದಲ್ಲಿ ಅವರು ಮಧ್ಯಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಸರ್, ನೀವು ಬಹಿರಂಗವಾಗಿ ಮಾತನಾಡಿದಾಗ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಅವ್ರ ಟೀಮ್ ಅಲ್ಲಿ ಎಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದಾರೆ ಸರ್. ಅವಾಗೆಲ್ಲ ಮಾತನಾಡಿದ್ರು ಸರ್, ಈಗ ಅವ್ರು ನೋಟಿಸ್ ಕೊಟ್ಟ ಮೇಲೆ ಮಾತಾಡ್ತಾ ಇದ್ದಾರೆ. ನೋಡಿ ಒಂದ್ ಹೇಳ್ತೀನಿ ಕೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ನೋಟಿಸ್ ಕೊಡೋದು, ಉತ್ತರ ಕೊಡೋದು ಇವೆಲ್ಲ ಇದ್ದೇ ಇದ್ದಂತದ್ದೇ, ಗೊತ್ತಾಯ್ತಾ? ಸೊ ಹೀಗಾಗಿ ಇವೆಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂತ ಒಂದು ಕ್ರಿಯೆ, ಗೊತ್ತಾಯ್ತಾ? ಅದರಿಂದ ಅದು ನಡೀತೆ. ಯಾವ್ಯಾವ ಸಂದರ್ಭಕ್ಕೆ ಆ ನಡವಳಿಕೆ ತಕ್ಕಂತೆ ಕ್ರಮಗಳು ಏನೇನಾಗ್ತವೆ ಅವೆಲ್ಲ ಆಗ್ತವೆ. ಸರ್, ಅಹಿಂದ ಬಿಟ್ರೆ ಕಾಂಗ್ರೆಸ್ಗೆ ಭವಿಷ್ಯ ಇದೆಯಾ? ಎಲ್ಲಾ ಪಾರ್ಟಿಗೂ ಅಹಿಂದ ಇದಾರೆ ಇಲ್ರಿ. ಏನು ಅಹಿಂದ ಕಾಂಗ್ರೆಸ್ಗೆ ಸೀಮಿತ ಇದಾರ? ಎಲ್ಲಾ ಪಾರ್ಟಿಗೂ ಅಹಿಂದನೂ ಇದಾರೆ. ಎಲ್ಲಾ ಪಾರ್ಟಿನಲ್ಲೂ ಕೂಡ ಮೇಜರ್ ಕಮ್ಯುನಿಟಿಗಳು ಇದಾವೆ. ಅದರಿಂದ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬರ್ಬೇಕಾದ್ರೆ ಸಮಾಜದ ಎಲ್ಲಾ ವರ್ಗಗಳ ಮತ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಇರ್ತದೆ. ಯಾರು ಮಾಡ್ತಾವ್ರಿ ಸಹಿ ಸಂಗ್ರಹಣೆ? ಯಾರು ಮಾಡ್ತಾ ಇದಾರೆ? ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸಿಹಿ ಸಂಗ್ರಹ ಆಗ್ತಾ ಇದೆ. ಅವರ ಅಧ್ಯಕ್ಷರಾಗಿ ಸಹಿ ಸಂಗ್ರಹಣೆ ಮಾಡ್ತಕ್ಕಂತ ಪಕ್ಷ ವಿರೋಧಿ ಕೆಲಸ ಅವ್ರು ಮಾಡೋದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಆಯ್ತು, ಥ್ಯಾಂಕ್ ಯು.